Good morning, my dear children. Today we are going to learn a moral story, The Honest Woodcutter. The Honest Woodcutter. ಮಕ್ಕಳೇ, ನೀವು ಕೇಳಾಕತ್ತಿದ್ರಿ ಮಿಸ್ ಬರೀ ನಮ್ಗೆ ಎಡಿಷನ್ನು ಸಬ್ಟ್ರಾಕ್ಷನ್ನು ಸೈನ್ಸು ಬರೀ ಇದನ್ನು ಟೀಚ್ ಮಾಡಾಕತ್ತಾರ, ನಮ್ಗೆ ಬೇರೆ ಏನು ಹೇಳವಲ್ರ, ನಮಗೂ ಬೋರ್ ಆಗಾಕತ್ತೈತಿ ಅಂತ ಕೇಳಾಕತ್ತಿದ್ರಿ. ಅದಕ್ಕೆ ನಾನು ಇವತ್ತೊಂದು ಮಾರಲ್ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ದ ನೇಮ್ ಆಫ್ ದ ಸ್ಟೋರಿ ದ ಹಾನೆಸ್ಟ್ ವುಡ್ ಕಟ್ಟರ್. ಈ ಸ್ಟೋರಿಗಳನ್ನು ರೀಡ್ ಮಾಡೋದ್ರಿಂದ, ಸ್ಟೋರಿಗಳನ್ನು ಕೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮದು ಇಂಗ್ಲೀಷ್ ವೊಕ್ಯಾಬ್ಯುಲರಿ ಬಿಲ್ಡ್ ಆಗುತ್ತೆ. ಆಮೇಲೆ ಕನ್ವರ್ಸೇಷನ್, 2 ಅಥವಾ 3 ಜನ ವ್ಯಕ್ತಿಗಳ ಮಾತಾಡುವಂಥ ಸಂಭಾಷಣೆಯನ್ನು ನೀವು ರೀಡ್ ಮಾಡೋದ್ರಿಂದ, ಓದೋದ್ರಿಂದ, ಕೇಳೋದ್ರಿಂದ ಏನಾಕೈತಿ, ನಿಮ್ಮದು ಕಮ್ಯುನಿಕೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಆಮೇಲೆ ಈ ಮಾರಲನ್ನು ನೀವು ನಿಮ್ಮ ಲೈಫ್ನೊಳಗೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರಂತಂದ್ರೆ ನಿಮ್ಗೆ ಒಳ್ಳೆಯ ಒಂದು ಫ್ಯೂಚರ್ ಇರುತ್ತೆ, ಒಳ್ಳೆಯ ಒಂದು ಭವಿಷ್ಯ ಇರ್ತೈತಿ. ಅದಕ್ಕೆ ಈ ಮಾರಲ್ ಸ್ಟೋರಿಗಳನ್ನು ಕೇಳಬೇಕು, ಓದಬೇಕು, ಆಮೇಲೆ ನಿಮ್ಮ ಲೈಫ್ ಒಳಗೆ ಇಂಪ್ಲಿಮೆಂಟ್ ಮಾಡ್ಕೋಬೇಕಂತ ಹೇಳ್ತಾ ಇವತ್ತು ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ದ ನೇಮ್ ಆಫ್ ದ ಸ್ಟೋರಿ ದ ಹಾನೆಸ್ಟ್ ವುಡ್ ಕಟ್ಟರ್. Once upon a time, in a village by the side of the river, there lived a poor woodcutter named Satyashila. He was an honest man who worked hard to support his family. ಒಂದೂರಾಗ ಏನು ಮಾಡಿದ್ದ, ಒನ್ಸ್ ಅಪಾನ್ ಎ ಟೈಮ್, ಭಾಳ ದಿನಗಳ ಹಿಂದೆ, ಇನ್ ಎ ವಿಲೇಜ್ ಬೈ ದ ಸೈಡ್ ಆಫ್ ದ ರಿವರ್, ಒಂದು ನದಿ ದಡದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯೊಳಗೆ ಯಾರಂತಂದ್ರೆ ಸತ್ಯಶೀಲ ಅನ್ನುವಂಥ ಒಂದು ಬಡ ಹಾಗೂ ಪ್ರಾಮಾಣಿಕ ವ್ಯಕ್ತಿ ವಾಸವಾಗಿದ್ದ. ಅವ ಏನು ಮಾಡ್ತಿದ್ದ, ಕಟ್ಟಿಗೆಗಳನ್ನು ಕಡದ ಕ್ಯಾಸ ಅವುಗಳನ್ನು ಮಾರಿ ತನ್ನ ಫ್ಯಾಮಿಲಿಯನ್ನು ಮೇಂಟೈನ್ ಮಾಡ್ತಿದ್ದ. ಒನ್ ಡೇ ಸತ್ಯಶೀಲ ಸೆಟ್ ಆಫ್ ಟು ದ ಫಾರೆಸ್ಟ್ ಬಿಯಾಂಡ್ ದ ರಿವರ್ ಟು ಕಟ್ ಸಮ್ ಫೈರ್ ವುಡ್. ಒಂದಿನ ಏನು ಮಾಡಿದ, ಅವ ನದಿಯ ಆಚೆಗೆ ಇರುವಂಥ ಒಂದು ಗಿಡವನ್ನು ಏನು ಮಾಡಿದ, ಆಯ್ಕೆ ಮಾಡಿಕೊಂಡ. ಎದಕ್ಕಂತಂದ್ರೆ ಫೈರ್ ವುಡ್, ಒಲಿ ಉರ್ಸಾಕವಾಗ ಮೊದಲಿನ ಕಾಲದಾಗ ಸೌದೆಗಳನ್ನು ಉಪಯೋಗ ಮಾಡ್ತಿದ್ರು, ಕಟ್ಟಿಗೆ ಒಲೆಗಳನ್ನು ಯೂಸ್ ಮಾಡ್ತಿದ್ರು, ಕಟ್ಟಿಗೆಗಳನ್ನು ಯೂಸ್ ಮಾಡ್ತಿದ್ರು. ಅಂಥ ಒಣ ಕಟ್ಟಿಗೆಗಳನ್ನು ಬೇಕಂತ ಹೇಳಿ ಅವ ಒಂದು ಒಣ ಕಟ್ಟಿಗೆ ಗಿಡವನ್ನು ಏನು ಮಾಡ್ಕೊಂಡ, ಆಯ್ಕೆ ಮಾಡಿಕೊಂಡ. ಆ್ಯಸ್ ದ ವುಡ್ ಕಟ್ಟರ್ ವಾಸ್ crossing over the stumbled and his axe fell out of his hand and into the river. ಕೈ ತಪ್ಪಿ ಏನಾಯ್ತು, ಕಟ್ಟಿಗೆ ಒಣದಾಗಿದ್ದರಿಂದ ಏನಾಯ್ತು, ಅವನು ಕಟ್ಟಿಗೆ ಕಡಿಯೋ ಹೊತ್ನ್ಯಾಗ ಅವನ ಕೈಯೊಳಗಿನ ಕೊಡ್ಲಿ ಜಾರಿ ಏನಾಯ್ತು, ನೀರಿನೊಳಗೆ ಬಿದ್ದು. ಸತ್ಯಶೀಲ ವಾಸ್ ವೆರಿ ಅಪ್ಸೆಟ್. ಅವಂಗೆ ಭಾಳ ಅಪ್ಸೆಟ್ ಆದ್ನರಿ. ಅವನು ಕೈಯೊಳಗಿರುವಂಥ ಕೊಡ್ಲಿ ಜಾರಿ ನೀರಿನೊಳಗೆ ಬಿದ್ದು. ಅವ ಏನಾತ, ಭಾಳ ಅಪ್ಸೆಟ್ ಆದ. ಐ ಆಮ್ ನಥಿಂಗ್ ವಿದೌಟ್ ಮೈ ಎಕ್ಸೆಲ್. ಐ ಆಮ್ ನಥಿಂಗ್ ವಿದೌಟ್ ಮೈ ಆ್ಯಕ್ಸ್, ಹಿ ಥಾಟ್ ಸ್ಯಾಡ್ಲಿ. ಹವೆವರ್ ವಿಲ್ ಐ ಬಿ ಏಬಲ್ ಟು ವರ್ಕ್ ವಿದೌಟ್ ಇಟ್. ನಂದು ಆ್ಯಕ್ಸ್ ಇಲ್ದ ನಾ ಹೆಂಗೆ ಕೆಲಸವನ್ನು ಮಾಡಲಿ, ನಾನು ಹೆಂಗೆ ವರ್ಕ್ ಮಾಡಲಿ ಅಂಥೇಳಿ ಅವ ವಿಚಾರ ಮಾಡ್ಕೊತ ಕುಂತ. ದ ವುಡ್ ಕಟ್ಟರ್ ಡಿಸ್ಸಪ್ರೇಟ್ಲಿ ಲುಕ್ಡ್ ಫಾರ್ ಹೀಸ್ ಆ್ಯಕ್ಸ್ ಅಡ್ಮಿಸ್ಟ್ ದ ರೀಡ್ಸ್ ಬಟ್ ಇಟ್ ಹ್ಯಾಡ್ ಸಂಕ್ ವಿದೌಟ್ ರೇಸ್. ಅದನ್ನು ಅಲ್ಲೇ ಇಲ್ಲೇ ಎಲ್ಲ ಕಡೆ ಹುಡುಕಾಡಿದ, ಅದು ಎಲ್ಲೂ ಸಿಗಲಿಲ್ಲ. ಅದು ಏನಾಗಿತ್ತಂತಂದ್ರೆ ಭಾಳ ನೀರಿನೊಳಗೆ ಆಳವಾಗಿ ಮುಳುಗಿ ಹೋಗಿತ್ತು. ಅದು ಎಲ್ಲೂ ಅವಂಗೆ ಹುಡುಕಾಡಿದ್ರೂ ಸಿಗಲಿಲ್ಲ. ಸತ್ಯಶೀಲ ಸ್ಯಾಟ್ ಬೈ ದ ಬ್ಯಾಂಕ್ ಆಫ್ ದ ರಿವರ್, ಹೀಸ್ ಹೆಡ್ ಇನ್ ಹೀಸ್ ಹ್ಯಾಂಡ್ಸ್. ಹೌ ಆನ್ ಅರ್ತ್ ವಾಸ್ he going to get the money to buy himself another axe? ಅವ ಭಾಳ ಬಡು ಆಗಿದ್ನಲ್ರಿ. ಅದಕ್ಕೆ ಏನು ಮಾಡಿದ, ಅವನ ಕಡೆ ಬೇರೆ ಕೊಡ್ಲಿ ತೊಗೊಳಕ್ಕೆ ದುಡ್ಡು ಇರಲಿಲ್ಲ. ಅದಕ್ಕೆ ಅವ ಏನು ಮಾಡಿದ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ಟ. ಅಲ್ಲೇ ರಿವರ್ ಹತ್ರನ ಏನು ಮಾಡಿದ, ಬ್ಯಾಂಕ್ ಆಫ್ ದ ರಿವರ್, ನದಿ ದಂಡೆ ಮೇಲೆ ಏನು ಮಾಡಿದ, ಕೂತ್ಬಿಟ್ಟ. ಸಡನ್ಲಿ ಎ ವಾಯ್ಸ್ ಕಾಲ್ಡ್ ಔಟ್ ಟು ಹಿಮ್, ಮೈ ಫ್ರೆಂಡ್,
Why are you so sad? It asked. Satyashila looked up, startled. The voice seemed to come out of the river. What else you? Asked the voice again. I am a poor woodcutter and I have lost my axe, replied a puzzled Satyashila. Suddenly, a shimmering female Suddenly, a simmering female form rose up from the river. In her hand, she had an axe made of gold. ಅಲ್ಲೇ ನೀರಿನೊಳಗಿಂದ ಒಬ್ಬಾಕಿ ಹೆಣ್ಮಗಳು ಏನು ಮಾಡಿದ್ಲು, ಆ ನೀರಿನೊಳಗಿಂದ ಹೊರಗೆ ಬಂದಳು. ಆಕಿ ಕೈಯಾಗ ಏನಿತ್ತು, ಒಂದು ಗೋಲ್ಡನ್ ಆ್ಯಕ್ಸ್ ಇತ್ತು, ಬಂಗಾರದ ಕೊಡ್ಲಿಯನ್ನಾಕಿ ತೊಗೊಂಡು ಬಂದಳು. ಅದನ್ನು ಅವನಿಗೆ ಕೊಡಾಕ, ಇದು ನಿಂದು ಹೌದೇನಪ್ಪಿ ಅಂತ ಕೇಳಿದ್ಲು. ಅವ ಏನಂತಂದ, ಅಲ್ಲ, ಇದು ನಂದಲ್ಲ, ಈ ಆ್ಯಕ್ಸ್ ನಂದಲ್ಲ. ಅವ ಏನು ಅನ್ಬೋದಿತ್ತು ರೀ, ಸುಳ್ಳು ಹೌದು ನಂದು ಗೋಲ್ಡನ್ದ ಇತ್ತು, ನನ್ನ ಗೋಲ್ಡನ್ ಆ್ಯಕ್ಸ್ ಇದ ನಂದು ಆ್ಯಕ್ಸ್ ಅಂತ ಹೇಳ್ಬೋದಿತ್ತು. ಬಟ್ ಅವ ಏನು ಮಾಡಿದ, ಭಾಳ ಹಾನೆಸ್ಟ್ ಇದ್ದ. ಅವ ಏನಂತಂದ, ಇದು ನಂದಲ್ಲ, ನಂದೇನಿತ್ತು, ಐರನ್ನದ್ದಿತ್ತು, ಇದು ನಂದಲ್ಲ ಅಂಥೇಳಿ ಹೇಳಿದ. ಮತ್ತು ನೆಕ್ಸ್ಟ್ ಟೈಮ್ ಏನು ಮಾಡಿದ್ಲು ಅವಳು, ಸತ್ಯಶೀಲಾ ಶ್ರ್ಯಾಂಕ್ ಬ್ಯಾಕ್ ಇನ್ ಫಿಯರ್. ಮತ್ತು ಅವನಿಗೇನಾಯ್ತು, ಮತ್ತು ಆತಂಕ ಆಯಿತು. ಮತ್ತು ಅವಂಗ ಅಯ್ಯೋ ನನ್ನ ಕೊಡ್ಲಿನ ಸಿಗಲಿಲ್ಲ, ಅವ್ರು ನೋಡಿದ್ರೆ ಬಂಗಾರದ ಕೊಡ್ಲಿ ತಂದಾರ, ಅದು ನಂದಲ್ಲ ಅಂಥೇಳಿ. ಡೋಂಟ್ ಬಿ ಅಫ್ರೇಡ್, ಶೇಡ್ ದ ಬ್ಯೂಟಿಫುಲ್ ವುಮೆನ್. ಐ ಆಮ್ ದ ಗಾಡೆಸ್ ಆಫ್ ದಿಸ್ ರಿವರ್. ನೌ ಟೆಲ್ ಮೀ, ಇನ್ ದಿಸ್ ದ ಆ್ಯಕ್ಸ್ ಯು ಲಾಸ್ಟ್. ಮತ್ತೊಂದು ಕೊಡ್ಲಿ ತೊಗೊಂಡು ಬಂದ್ಲು, ಬೆಳ್ಳಿದಿತ್ತದು. ಅವಾಗೇನಂತಂದ್ಲು ಆ ಗಾಡೆಸ್, ಆ ದೇವತೆ, ನದಿ ದೇವತೆ ಏನು ಹೇಳಿದ್ಲು, ಇದೇನಪ್ಪಿ ನಿಂದ ಬೆಳ್ಳಿ ಕೊಡ್ಲಿ, ಇದು ನೋಡು, ಇದು ಐತಲ್ಲ, ಇದು ನಿಂದನ ಅಂತ ಮತ್ತೆ ಕೇಳಿದ್ಲು. ಅವಾಗ ಮತ್ತೇನು ಹೇಳಿದ ಸತ್ಯಶೀಲಾ, ಇಟ್ ಈಸ್ ನಾಟ್ ಮೈನ್, ಅದು ಕೂಡ ನಂದಲ್ಲ, ನಂದು ಎಂಥದಿತ್ತು, ನಂದು ಐರನ್ನದಿತ್ತು ಅಂಥೇಳಿ ಹೇಳಿದ. ದ ಗಾಡೆಸ್ ಬೆಸ್ಟ್ ಓಡ್ ಎ radiant smile on the honest woodcutter. Once more she disappeared into the water. When she appeared again, she had in her hand Satyashila's old and rusty axe. ಮತ್ತು ಲಾಸ್ಟ್ ಟೈಮ್ ಆಕಿ ನೀರಿನೊಳಗೆ ಮುನಿಗಿ ಏನು ಮಾಡಿದ್ಲು, ಅವನದೇ ಆಗಿರುವಂಥದ್ದು ಹಳೀದಾದಂಥದ್ದು ಅವನದು ಕೆಬ್ಬಣದ್ದು ಕೊಡ್ಲಿನ ತಂದು ಕೊಟ್ಲು. ಅವಾಗ ಏನು ಮಾಡಿದ, ಅವಂಗ ಭಾಳ ಹ್ಯಾಪಿ ಆಯ್ತು. ಹ್ಯಾಪಿ ಆದ ಕೂಡಲೇ ಅವ ಏನು ಹೇಳಿದ, ಹೌದು ಇದು ನಂದು ಕೊಡ್ಲಿ ಅಂಥೇಳಿ ಭಾಳ ವಿನಮ್ರತೆಯಿಂದ ಏನು ಮಾಡಿದ, ಅದನ್ನು ಇಸ್ಕೊಂಡ. ಇದಿರ್ಲಿಕ್ಕಂತಂದ್ರೆ ನನ್ನ ಫ್ಯಾಮಿಲಿಗೆ ಭಾಳ ಪ್ರಾಬ್ಲಮ್ ಆಕ್ಕಿತ್ತು ಅಂಥೇಳಿ ಕ್ಯಾಸ ಅವ ಅದನ್ನು ಇಸ್ಕೊಂಡ. ಅವಾಗ ಏನು ಮಾಡಿದ್ಲು, ಆ ನದಿ ದೇವತೆ ಅವನ ಹಾನೆಸ್ಟಿಯನ್ನು ಮೆಚ್ಚಿ, ಅವ ಎಷ್ಟು ಹಾನೆಸ್ಟ್ ಅದಾನ, ಎಷ್ಟು ಒಳ್ಳೆಯ ಅದಾನ ಅಂಥೇಳಿ ಕ್ಯಾಸ ಅವಂಗೇನು ಮಾಡಿದ್ಲು, 3 ಆ್ಯಕ್ಸಸ್ಸನ್ನು, ಒಂದು ಗೋಲ್ಡದ್ದು, ಒಂದು ಸಿಲ್ವರದ್ದು, ಮತ್ತು ಇನ್ನೊಂದು ಯಾವುದು ಅವಂದ ಓಲ್ಡ್ ಇತ್ತಲ್ಲ ರೀ ಐರನ್ನದ್ದು, 3 ಆ್ಯಕ್ಸಸ್ಸನ್ನು ಏನು ಮಾಡಿದ್ಲು, ಕೊಟ್ಲು. ಆಕಿಗೇನಾಯ್ತು, ಭಾಳ ಹ್ಯಾಪಿ ಆಯ್ತು. ನೀ ಇವನ್ನೆರಡು ಏನು ಮಾಡು, ಮಾರಿಬಿಟ್ಟು ನೀನು ಚೆನ್ನಾಗಿ ಲೈಫನ್ನು ಲೀಡ್ ಮಾಡು ಅಂತ ಹೇಳಿ ಕೆಲಸ ಹೇಳಿದ್ಲು. ನೋಡ್ರಿ ಎಷ್ಟು ಚೆನ್ನಾಗೈತಲ್ಲ ಆ ಸ್ಟೋರಿ. ಯಾವಾಗಲೂ ಹಾನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ. ನಾವು ಹಾನೆಸ್ಟ್ ಆಗಿದ್ವಿ ಅಂತಂದ್ರೆ ನಮ್ಗೆ ಯಾವಾಗಲೂ ಏನಿರ್ತೈತಿ, ಗಾಡ್ ಸಪೋರ್ಟ್ ಇರ್ತೈತಿ. ದೇವ್ರದ್ದು ಯಾವಾಗಲೂ ನಮ್ಗೆ ಆಮೇಲೆ ಆಶೀರ್ವಾದ ಇರ್ತೈತಿ. ನಾವು ಯಾವಾಗಲೂ ಏನಾಗಿರಬೇಕು, ಹಾನೆಸ್ಟ್ ಆಗಿರಬೇಕು, ಹಾರ್ಡ್ ವರ್ಕರ್ ಆಗಿರಬೇಕು. ಹಾನೆಸ್ಟ್ ಆಗಿದ್ರೆ ಯಾವಾಗಲೂ ದೇವ್ರ ನಮ್ಮ ಆಶೀರ್ವಾದ ನಮ್ಮ ಜೊತೆ ಇದ್ದೇ ಇರ್ತೈತಿ ಅಂಥೇಳಿ ಇವತ್ತು ಮಾರಲ್ ಸ್ಟೋರಿ ನಿಮ್ಗೊಂದು ಹೇಳೀನಿ. ಹಿಂಗೆ ಬೇರೆ ಬೇರೆ ಮಾರಲ್ ಸ್ಟೋರಿಗಳನ್ನು ನಾನು ಹೇಳ್ತಿರ್ತೀನಿ. ಇನ್ಮೇಲೆ ನಿಮ್ಗೆ ಬೇಜಾರಾಗಬಾರ್ದಂತ ಮಾರಲ್ ಸ್ಟೋರಿಗಳನ್ನು ಏನು ಮಾಡ್ತೀನಿ, 1 by 1 ಹೇಳ್ತೀನಿ. ನೀವು ಕೂಡ ಅವುಗಳನ್ನು ಏನು ಮಾಡಿರಿ,
ತಿಳ್ಕೊಳ್ರಿ, ನಿಮ್ಮ ಲೈಫ್ ಒಳಗೆ ಏನು ಮಾಡಿರಿ ಅವನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಚಿಲ್ಡ್ರನ್. ಮೀಟ್ ಟುಮಾರೋ. ಥ್ಯಾಂಕ್ ಯು.